ಸೆಲ್ಫ್ ರಿಯಲೈಸೇಷನ್ ಅಥವಾ ಆತ್ಮಜ್ಞಾನ ಅಂದ್ರೆ ಏನು ಅಂತ ಪ್ರಶ್ನೆ. ರಮಣ ಮಹರ್ಷಿ ಹೇಳಿದ್ರು, ಸೆಲ್ಫ್ ಎನ್ಕ್ವೈರಿ ಮಾಡು, ಹೂ ಆಮ್ ಐ ಅಂತ ಕೇಳು ಅಂತ. ರೇನೆ ಡೆಸ್ಕಾರ್ಟೆಸ್ ಅನ್ನೊಬ್ಬ ತತ್ವಜ್ಞಾನಿ ಯುರೋಪ್ನಲ್ಲಿದ್ದ. ಅವನು ಹೇಳಿದ, ಐ ಥಿಂಕ್ ದೇರ್ ಫಾರ್ ಐ ಆಮ್, ಅಂದ್ರೆ ನನಗೆ ಯೋಚನೆ ಮಾಡೋ ಶಕ್ತಿ ಇದೆ, ಅದಕ್ಕೋಸ್ಕರ ನಾನು ಇದ್ದೇನೆ ಅಂತ. ಇದು ಸುಳ್ಳುದು. ಐ ಥಿಂಕ್ ದೇರ್ ಫಾರ್ ಐ ಆಮ್ ಸುಳ್ಳು. ನಾನು ಇದ್ದದಕ್ಕೆ ಅದನ್ನ ಯೋಚನೆ ಮಾಡ್ತೇನೆ. ಇದೊಂಥರ ಉಲ್ಟಾ ಹೇಳಿದಾಗೆ, ನನ್ನ ಮಕ್ಕಳಿದ್ದಾರೆ ಅದಕ್ಕೋಸ್ಕರ ನಾನಿದ್ದೇನೆ ಅಂತ ಹೇಳ್ಬೋದು. ನಾನಿದ್ದಕ್ಕೆ ನನ್ನ ಮಕ್ಕಳಿದ್ದಾರೆ, ನಾನು ಮಕ್ಕಳಿದ್ರೆ ನಾನಲ್ಲ. ನನಗೆ ಯೋಚನೆ ಮಾಡೋ ಶಕ್ತಿ ಇದೆ, ನಾನಿದ್ದದಕ್ಕಿದೆ. ಅವನು ಹೇಳ್ತಾನೆ, ಉಲ್ಟಾ ಹೇಳ್ತಾನೆ, ನಾನು ಯೋಚನೆ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೆ ನಾನಿದ್ದೇನೆ ಅಂತ ಹೇಳ್ತಾನೆ, ಉಲ್ಟಾ ಹೇಳ್ತಾನೆ. ರಮಣ ಮಹರ್ಷಿಗಳು ಕೇಳ್ತಾರೆ, ನಾನು ಯಾರದ್ದು ವಿಚಾರ ಮಾಡುವ ಅಂತ. ಈ ನಾನು ಆರುವಂತ ವಿಚಾರಕ್ಕೆ ಇಲ್ಲ. ಇದಕ್ಕೆ ತಲೆಯಲ್ಲಿ ಕಂಪ್ಯೂಟರ್ ಅದು. ಬಯಾಲಜಿಕಲ್ ಕಂಪ್ಯೂಟರ್ಗೆ ಏನಾಗುತ್ತಪ್ಪ, ಕಂಪ್ಯೂಟರ್ಗೆ ಏನೋ ಡೇಟಾ ಕೊಟ್ಟರೆ ಅದು ಕೆಲಸ ಮಾಡ್ತದೆ, ಇಲ್ಲದೆ ಕೆಲಸ ಮಾಡಲ್ಲ. ಕೊಟ್ಟರೆ ಕಂಪ್ಯೂಟರ್ಗೆ ಒಂದು ಇನ್ಪುಟ್ ಕೊಡ್ಬೇಕು, ಅದಿದ್ರೆ ಮಾತ್ರ ಕೆಲಸ ಮಾಡೋದು. ನಮ್ಮ ಬ್ರೈನ್ ಒಂದು ಕೆಲಸ, ಮಗುವಿಗೆ ಅಲ್ಲಿ ವಿಚಾರಗಳು ಡೆವಲಪ್ ಆಗಲ್ಲ, ಯಾಕಂದ್ರೆ ಇನ್ಪುಟ್ ಬಂದಿಲ್ಲ ಇನ್ನು ಪ್ರಪಂಚದಿಂದ. ಅದು ಮನಸ್ಸು ಶುದ್ಧವಾಗಿರ್ತದೆ, ಏನು ವಿಚಾರ ಇಲ್ಲ. ಈ ಮನಸ್ಸನ್ನು ಕಂಪ್ಯೂಟರ್ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಬಾಹ್ಯ ಪ್ರಪಂಚದಿಂದ ಇನ್ಪುಟ್ ಕೊಡ್ಬೇಕು, ಇದ್ರ ಕೆಲಸ ಮಾಡಲ್ಲ ಅದು. ನಮ್ಮ ಮಿದುಳು ಅನ್ನೋ ಕಂಪ್ಯೂಟರ್ಗೆ ಪ್ರಪಂಚದಿಂದ, ಅಲ್ಲಿ ನೋಡಿ, ಪ್ರಪಂಚದಿಂದ ಅದಕ್ಕೆ ಇನ್ಪುಟ್ ಬರ್ತಾ ಇರ್ತದೆ. ನಮ್ಮ ಮಿದುಳು ಅನ್ನೋದು ಕಂಪ್ಯೂಟರ್ ಇದೆಯಲ್ಲ, ಅದು ಪ್ರೋಗ್ರಾಮ್ ಆಗಿರೋದು ಪ್ರಪಂಚದಿಂದ. ನಮ್ಮಲ್ಲಿ ಎಲ್ಲ ಆಲೋಚನೆಗಳು ಪ್ರಪಂಚದಿಂದ ಬಂದದ್ದು, ನಮ್ಮಲ್ಲಿ ಸ್ವಂತ ಆಲೋಚನೆ ಒಂದು ಇಲ್ಲ, ಎಲ್ಲವೂ ಬಾಡಿಗೆ. ನಿಮ್ಮಲ್ಲಿ ಸ್ವಂತ ವಿಚಾರ ಅಂತ ಏನಾದ್ರು ಇದೆಯಾ ಅಂತ ಹೇಳಿ ನೋಡೋಣ. ನನಗೆ ನಿಮ್ಗೆ ಇಷ್ಟು ವರ್ಷ ಆಯ್ತು, 55 ವರ್ಷ ಆಯ್ತು. ಸ್ವಂತ ವಿಚಾರ ಅಂತ ಏನಾದ್ರು ಇದೆಯಾ ನಿಮ್ಗೆ? ಒಂದು ಆಲೋಚನೆ ನಿಮ್ ಸ್ವಂತ ಆಲೋಚನೆ. ನಿಮ್ಮ ದುಃಖ ನಿಮ್ ದುಃಖ ಅಲ್ಲ, ನಿಮ್ಮ ಸುಖ ಸುಖ ಅಲ್ಲ. ಯಾಕಂದ್ರೆ ಪ್ರಪಂಚ ಏನ್ ಹೇಳ್ತಾ ಅದನ್ನ ಸುಖ ದುಃಖ ಅಂತ ತಿಳ್ಕೊಂಡ್ಬಿಡ್ತೀರ. ಸೊ ನಮ್ ಮನಸ್ಸು ಅನ್ನೋದು ನಮ್ದಲ್ಲ, ಅದು ಪ್ರಪಂಚದ ಬಂದ ಬಾಡಿಗೆ ಬಂದಷ್ಟೇ. ಆದ್ರೆ ನಾವು ಈ ಜೀವನ ದುಃಖ ಪಡೋದು ನಮ್ಮ ಮನಸ್ಸಿಗೋಸ್ಕರ, ನಮ್ದಲ್ಲದಕ್ಕೋಸ್ಕರ ದುಃಖ ಪಡ್ತೇವೆ. ಮಿದುಳು ಅನ್ನೋ ಕಂಪ್ಯೂಟರ್ ನಾನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ, ನಾನು ಯಾರಂತ. ಯಾಕಂದ್ರೆ ಕಂಪ್ಯೂಟರ್ ನಾನು ಯಾರಂತ ಹೇಳಕ್ಕಾಗಲ್ಲ. ನೀವು ಕಂಪ್ಯೂಟರ್ ಮುಂದೆ ಟೈಪ್ ಮಾಡಿ, ನಾನು ಯಾರಂತ ಟೈಪ್ ಮಾಡಿ, ಅದೇ ಹೇಳ್ತದೆ ನೀನ್ ಹೆಂಗಸು, ನಿನ್ಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಅಥವಾ ನೀನ್ ಗಂಡಸು, ಇನ್ನು ಇಂಜಿನಿಯರ್ ಅಂತ ಹೇಳ್ತದೆ. ಅದು ಅದ್ರದ್ದು ಡೇಟಾ ಇದೆ ಅಷ್ಟೇ. ಅದ್ರ ನಿಜವಾಗ ನಾನು ಯಾರಂತ ಗೊತ್ತಿಲ್ಲ. ಅದಕ್ಕೆ ನಿಜವಾಗ ನಾನು ಯಾರಂತ ಗೊತ್ತಾಗುತ್ತೆ ಹೃದಯಕ್ಕೆ, ಮಿದುಳಿಗಲ್ಲ. ಹಾಗೆ ರಮಣ ಮಹರ್ಷಿಗಳು ನಾನು ಯಾರು ಅಂತ ಪ್ರಶ್ನೆ ಕೇಳಿದಾಗ ನಾನು ಯಾರು ವಿಚಾರ ಮಾಡಿದ್ರೆ ಉತ್ತರ ಸಿಗಲ್ಲ. ಯಾಕಂದ್ರೆ ಉತ್ತರ ಬರ್ಬೇಕಾದ್ರೆ ಇಲ್ಲಿಂದ ಅಲ್ಲ, ಇಲ್ಲಿಂದ ಹೃದಯದಿಂದ ಬರ್ಬೇಕು. ಇಲ್ಲಿ ಉತ್ತರವೇ ಇಲ್ಲ ಅದಕ್ಕೆ, ಮಿದುಳಲ್ಲಿ. ಯಾಕೆ? ಆ ಮಿದುಳು ಅನ್ನೋದು ಬರೀ ಕಂಪ್ಯೂಟರ್ ಡೇಟಾದಿಂದ, ಕಂಪ್ಯೂಟರ್ ಅಷ್ಟೇ. ಅದು ಪ್ರಪಂಚದ ಬಂದು ಏನು ಡೇಟಾ ತಗೊಳ್ತದೆ ಅದ್ರ ಬಗ್ಗೆ ನಾವು ಹೇಳ್ತೇವೆ ಅಷ್ಟೇ. ನಮಗೆ ನನ್ನ ಬಗ್ಗೆ ಪ್ರಪಂಚ ಏನು ಹೇಳ್ತಾರೆ ಹೇಳ್ಬೋದು. ಕಂಪ್ಯೂಟರ್ ಹೆಂಗಸ್ ನಾನು, ಗಂಡಸ್ ನಾನು ಅಂತ ಹೇಳ್ಬೋದು. ನಿಜವಾದ ನಾನು ಏನು ತೂತಿರ್ಬೇಕು, ಹೃದಯದಲ್ಲಿ ಬರಬೇಕು, ಮಿದುಳಲ್ಲ. ಹಾಗೆ ನಾನು ಯಾರಂತ ಪ್ರಶ್ನೆ ಇದೆಯಲ್ಲ, ರಮಣ ಮಹರ್ಷಿ ಕೇಳ್ತದ್ದು, ಅದು ನಾನು ಯಾರಂತ ಬುದ್ಧಿಯಿಂದ ಉಪಯೋಗ ಮಾಡೋದು. ಬುದ್ಧಿಯಿಂದ ಕೇಳಿ ಹೇಳಿದ್ರೆ, ಅಯ್ಯೋ ಗೊತ್ತಿಲ್ಲ ನಿಮ್ಗೆ, ನಾನು ಗಂಡಸ್ರಿ, ನಾನು ಹೆಂಗಸ್ರಿ, ನಾನೇ ಅಂತ ಗೊತ್ತಿಲ್ವಾ, ನಾನು ಬ್ರಹ್ಮನ್ ಕಣ್ರಿ, ನಾನು ಶಿವಸ್ವರೂಪಿ ರೀ ಅಂತೇಳಿ ಹೇಳ್ಬಿಡ್ತದೆ ಅದು ಕಂಪ್ಯೂಟರ್. ಅದಕ್ಕೆ ನಿಜವಾಗ್ಲೂ ಯಾರಂತ ಗೊತ್ತೇ ಇಲ್ಲ. ಅದೇನ್ ಡೇಟಾ ಫೀಡ್ ಮಾಡಿತ್ತು ಅದು ಹೇಳ್ತದೆ ಅಷ್ಟೇ. ಅದು ನಿಜವಾದ ನಾನು ತಿಳ್ಕೋಬೇಕಾದ್ರೆ ಹೃದಯ ಬರಬೇಕು. ಹಾಗೆ ನಾನು ಯಾರ ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ನಾನು ಯಾರಂತಲ್ಲ, ಆ ಮಿದುಳು ಸುಮ್ನೆ ಉತ್ತರ ಕೊಡ್ತಲ್ಲ, ಸುಳ್ಳು ಉತ್ತರ, ಅದು ಅಲ್ಲ ಅಂತ ಹೇಳಲಿಕ್ಕೆ, ನೇತಿ ಅಂತ ಹೇಳಲಿಕ್ಕೆ ನಾನು ಯಾರ ಪ್ರಶ್ನೆಗಳು ಅಷ್ಟೇ. ಅದು ಹೇಳುವ ಎಲ್ಲ ಉತ್ತರಗಳು ಸುಳ್ಳು. ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಏನು? ನಮ್ಮಲ್ಲಿ ಮಿದುಳಿದೆ, ಹೆಡ್,
ನಮ್ಮಲ್ಲಿ ಹಾರ್ಟ್ ಇದೆ, ಭಾವನೆಗಳು. ಹ್ಯಾಂಡ್ಸ್ ಇದೆ, ಕೈ. ಇದಕ್ಕೆಲ್ಲ ಸಾಕ್ಷಿಯಾಗಿ ಚೈತನ್ಯ ಇದೆ. ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ಸ್. ಮಿದುಳು ಬುದ್ಧಿಶಕ್ತಿ ಕೆಲಸ ಮಾಡ್ತದೆ. ಇಲ್ಲಿ ಎಲ್ಲ ವಿಚಾರಗಳಿದಾವಲ್ಲ, ಬಾಹ್ಯ ಪ್ರಪಂಚದಿಂದ ಬರೋದು. ಇಲ್ಲಿ ಅಹಂಕಾರ ಬರೋದು. ಹೃದಯ ಅನ್ನೋದು ಭಾವನೆಗಳು, ಅಂತಃಪ್ರಜ್ಞೆ. ಇದು ನನ್ನ ಬಗ್ಗೆ ಅರಿವು. ಹಾಗಾಗ್ಬಿಟ್ಟು ನಾನು ಯಾರು ತಿಳ್ಕೊಂಡು ನೋಡಿ ಹೃದಯಕ್ಕೆ ಹೋಗ್ಬೇಕನ್ನ ಮಿದುಳದಲ್ಲ. ಹ್ಯಾಂಡ್ಸ್ ಕೆಲಸ ಮಾಡ್ತದೆ. ನಮ್ಮ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ಸ್ ಒಟ್ಟಿಗೆ ಕೆಲಸ ಮಾಡಿದಾಗ ಆ ಜೀವನ ಸುಂದರ ಆಗ್ತದೆ. ಈಗ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಏನಪ್ಪಾ? ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನಮ್ಮ ಭಾವನೆಗಳು ಹುಡುಕ್ಬೇಕು, ನಮ್ಮ ಹೃದಯದಲ್ಲಿ ಹುಡುಕ್ಬೇಕು. ಹೃದಯ ಅಂದ್ರೆ ಇಲ್ಲಿ ಹೃದಯ ಅಲ್ಲ, ನನ್ನ ಭಾವನೆಯಲ್ಲಿ. ಭಾವನೆಗೆ ಹೃದಯ ಅಂತ ಹೇಳುದು. ನಾನು ಇದ್ದೇನೆ, ಐ ಆಮ್ ಅನ್ನೋ ಫೀಲಿಂಗ್ ಇದೆಯಲ್ಲ, ಅಲ್ಲಿ ಭಗವಂತ ಇದ್ದಾನೆ. ಅದೇ ಭಗವಂತ. ಭಗವಂತನ ಎಲ್ಲೆಲ್ಲ ಹುಡುಕ್ತಿರು. ಐ ಆಮ್ ರೂಪದಲ್ಲಿ ನಾನು ಇದ್ದೇನೆ, ಇರುವಿಕೆ ರೂಪದಲ್ಲಿ ನಮ್ಮ ಭಗವಂತ ಇದ್ದಾನೆ. ಆ ಐ ಆಮ್ ರೂಪದಲ್ಲಿ ಎಲ್ಲರಲ್ಲೂ ಭಗವಂತ ಇದ್ದಾನೆ, ಒಬ್ಬರಲ್ಲಿ ಮಾತ್ರ ಅಲ್ಲ. ಎಲ್ಲರಲ್ಲೂ ಐ ಆಮ್ ಅದೇ ಒಂದೇ. ಈ ಮಿದುಳು ಮಾತ್ರ ನಾನು ಬೇರೆ, ನೀವು ಬೇರೆ, ಗಂಡಸ್ ಬೇರೆ, ಹೆಂಗಸ್ ಅಂತ ಹೇಳ್ತದೆ ಮಿದುಳು, ಕಂಪ್ಯೂಟರ್. ಬಟ್ ಐ ಆಮ್ ಅನ್ನೋದು ಭಗವಂತ. ಸಮಂ ಸರ್ವೇಶು ಭೂತೇಶು ತಿಷ್ಟಂತಂ ಪರಮೇಶ್ವರಂ. ಎಲ್ಲ ಪರಮೇಶ್ವರ ಎಲ್ಲರೂ ಬಂದಿದ್ದಾನೆ. ಅದು ಯಾವ ರೂಪದಲ್ಲಿ? ಅದು ಭಗವಂತನ ಕಾಣಬೇಕು. ದೇವಸ್ಥಾನ ಹೋಗಿ ದರ್ಶನ ಪಡೆದ್ರೆ ಏನ್ ದರ್ಶನ ಪಡೆದ್ರಿ? ನಿಮ್ಮಲ್ಲಿ ಐ ಆಮ್ ರೂಪದಲ್ಲಿ ಇದ್ದಾನೆ ಭಗವಂತ. ನಾನು ಇದ್ದೇನೆ ಅನ್ನೋ ರೂಪದಲ್ಲಿ ಇದ್ದಾನೆ. ಅದಕ್ಕೆ ಅಹಂ ಅಂತು. ಅಹಂ ವೃತ್ತಿ, ಅಹಂಕಾರ ಅಲ್ಲ, ಇರುವಿಕೆ ಅನುಭವ. ಆ ಇರುವಿಕೆ ಅನುಭವದಲ್ಲಿ ಭಗವಂತ ಇದ್ದಾನೆ ನಮ್ಮದು. ಆ ಭಗವಂತ ಹುಡುಕಿ ಎಲ್ಲೆಲ್ಲಿ ಹುಡುಕಿದ್ರಿ? ಎಷ್ಟು ತೀರ್ಥಯಾತ್ರೆ ಮಾಡಿದ್ರಿ? ಎಷ್ಟು ದೇವಸ್ಥಾನಕ್ಕೆ ಹೋದ್ರಿ? ದೇಹ ಅನ್ನೋ ದೇಗುಲದಲ್ಲಿ ಶುದ್ಧ ಚೈತನ್ಯ ರೂಪಿಯಾಗಿ ನಾನು ಇದ್ದೇನೆ ಅನ್ನೋ ಭಾವನೆ ಭಗವಂತ ಇದ್ದಾನೆ, ಇರುವಿಕೆ ಭಾವದಲ್ಲಿ. ಅದನ್ನು ಬಿಟ್ಟು ನಾವು ಭಗವಂತನ ಹುಡ್ಕೊಂಡು ತಿರುಗಾಡಿದ್ವಿ. ಒಂದು ವಸ್ತುವಿನ ಜ್ಞಾನದಲ್ಲಿ ಎರಡು ಭಾಗ ಇರ್ತದೆ, ವೃತ್ತಿವ್ಯಾಪ್ತಿ ಮತ್ತು ವಸ್ತು. ವೃತ್ತಿವ್ಯಾಪ್ತಿ ಮತ್ತು ಫಲವ್ಯಾಪ್ತಿ ಅಂತ. ಇದು ನೋಡಿ, ಹಣ್ಣು ಅನ್ನೋದು ಒಂದು ವಸ್ತು. ನಮ್ಮ ಮನಸ್ಸು ಈ ಹಣ್ಣಿನ ರೂಪ ತಗೊಂಡಾಗ ಅದಕ್ಕೆ ವೃತ್ತಿವ್ಯಾಪ್ತಿ ಅಂತ ಹೇಳುದು. ಆ ಮನಸ್ಸಿನ ಮೇಲೆ ಚಿದಾಭಾಸದ ಬೆಳಕು ಬೀಳ್ತದೆ. ಬೆಳಕು ಬಿದ್ದಾಗ ಫಲವ್ಯಾಪ್ತಿ. ಓ, ನನ್ಗೆ ಗೊತ್ತಾಯ್ತು ಹಣ್ಣು ಅಂತ. ಹಣ್ಣನ್ನು ತಿಳ್ಕೊಂಡು ಯಾರು? ನಾನು ಚಿದಾಭಾಸ ರೂಪದಲ್ಲಿ ಆ ಹಣ್ಣನ್ನು ತಿಳ್ಕೊಳ್ತೇನೆ. ವೃತ್ತಿ ವ್ಯಾಪ್ತಿ ಮತ್ತು ಫಲವ್ಯಾಪ್ತಿ ಎರಡಿದೆ. ಹಣ್ಣಿನ ರೂಪ ತಗೋಬೇಕು ಮನಸ್ಸು, ಅವಾಗ ವೃತ್ತಿ ವ್ಯಾಪ್ತಿ ಆಯ್ತು. ಅದನ್ನು ಗೊತ್ತಿದೆ ಅಂತ ಗೊತ್ತಾಗೋದು ಚಿದಾಭಾಸಕ್ಕೆ. ಈಗ ಸಮಸ್ಯೆ ಏನಂದ್ರೆ, ಆತ್ಮಜ್ಞಾನದಲ್ಲಿ ಏನಾಗುತ್ತೆ, ವೃತ್ತಿ ವ್ಯಾಪ್ತಿ ಇದೆ, ಆದ್ರೆ ಫಲವ್ಯಾಪ್ತಿ ಇಲ್ಲ. ವೃತ್ತಿ ವ್ಯಾಪ್ತಿ ಅಂದ್ರೆ ಆತ್ಮಜ್ಞಾನ. ನಾನು ಯಾರು? ನಾನು ಬ್ರಹ್ಮಸ್ವರೂಪಿ. ನಾನು ಬ್ರಹ್ಮಸ್ವರೂಪಿ ಅನ್ನೋ ವೃತ್ತಿ ಇದೆ, ಯೋಚನೆ ಇದೆ. ಬ್ರಹ್ಮಾಕಾರ ವೃತ್ತಿ ಇದೆ ಅದಕ್ಕೆ. ಅಲ್ಲ, ಅದು ಹೇಗಿರ್ತದೆ? ಬ್ರಹ್ಮ ಹೇಗಿರ್ತದೆ? ಬ್ರಹ್ಮನಿಗೆ ಆಕಾರ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ನಿರ್ಗುಣ ನಿರಾಕಾರ. ಅದು ಆ ಮನಸ್ಸು ನಿರ್ಗುಣ ನಿರಾಕಾರ ರೂಪ ತಗೊಳ್ತದೆ. ಆಗ ಫಲವ್ಯಾಪ್ತಿ ಇಲ್ಲ. ನಿರ್ಗುಣ ನಿರಾಕಾರ ರೂಪ ತಗೊಂಡು ಮನಸ್ಸು ತಗೊಂಡ್ರೆ ಅಲ್ಲಿ ಚಿದಾಭಾಸ ಇಲ್ಲ. ಚಿದಾಭಾಸ ಆರಿಸಿ ಒಂದಾಗ್ಬಿಡ್ತು, ಫಲವ್ಯಾಪ್ತಿ ಇಲ್ಲ. ಕೇವಲ ವೃತ್ತಿ ವ್ಯಾಪ್ತಿ ಮಾತ್ರ ಇದೆ. ರಾತ್ರಿ ಗಾಢ ನಿದ್ದೆಯಲ್ಲಿ ಮನಸ್ಸಂತ ಇಲ್ಲ, ಮನಸ್ಸು ಎಲ್ಲ ಸೂಕ್ಷ್ಮ ರೂಪಕ್ಕೆ ಹೋಯ್ತು, ಚಿದಾಭಾಸ ಇಲ್ಲ. ಆವಾಗ ಇರೋದು ಪರಮಾತ್ಮ ಮಾತ್ರ. ಅದೇ ರೀತಿ ಎಚ್ಚರ ಸ್ಥಿತಿಯಲ್ಲಿ ನಾನು ಯಾರು, ನಿಜವಾದ ನಾನು ಕಡೆ ಗಮನ ಹೋದಾಗ ಅಲ್ಲಿ ನಿರ್ಗುಣ ನಿರಾಕಾರ ಸ್ವರೂಪಿ ನಾನು. ನಿರ್ಗುಣ ನಿರಾಕಾರ ರೂಪ ಮನಸ್ಸು ತಗೊಳ್ದು. ಆವಾಗ ಅಲ್ಲಿ ಏನಿದೆ? ಅಲ್ಲಿ ಚಿದಾಭಾಸ ಇಲ್ಲ, ಅಲ್ಲಿ ವಿಕ್ಷುದ್ಧ ಚೈತನ್ಯ ಮಾತ್ರ. ವೃತ್ತಿ ಇದೆ, ಫಲವ್ಯಾಪ್ತಿ ಇಲ್ಲ. ಎಲ್ಲ ವಿಷಯ ವಸ್ತುಗಳಲ್ಲಿ ವೃತ್ತಿವ್ಯಾಪ್ತಿ ಮತ್ತು ಫಲವ್ಯಾಪ್ತಿ ಎರಡೂ ಇದೆ. ಆದರೆ ನಮ್ಮಲ್ಲಿ ಸಮಸ್ಯೆ ಏನ್ ಬರ್ತದೆ ನೋಡಿ, ನಮ್ಮಲ್ಲೆಲ್ಲ ಎಲ್ರಿಗೂ
ಐ ಆಮ್ ಅನ್ನೋ ಫೀಲಿಂಗ್ ಇದೆ, ನಾನು ಇದ್ದೇನೆ ಅನ್ನೋ ಫೀಲಿಂಗ್ ಅರಿವಿದೆ. ಇರುವಿಕೆ ಅರಿವು ಎಲ್ರಿಗೂ ಇದೆ. ಇರುವಿಕೆ ಅರಿವು ಇಲ್ಲದಿದ್ರು ಯಾರು ಇಲ್ಲ. ಒಂದು ಕತ್ಲೆ ಕೋಣೆ ಹೋದಿ, ಕತ್ಲೆ ಕೋಣೆ ಹೋದ್ರೆ ಒಂದು ಚೇರ್ ಇದೆಯೇನಪ್ಪ, ಗೊತ್ತಿಲ್ಲ ಸ್ವಾಮಿ, ಬೆಳಕಿಲ್ಲ. ಟೇಬಲ್ ಇದೆಯಾ, ಗೊತ್ತಿಲ್ಲ. ನೀನಿದೇನಪ್ಪ, ಹಾ ನಾನಿದ್ದೇನೆ. ನನ್ನ ಇರುವಿಕೆ ಅರಿವು ನನ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ನನ್ಗೆ ಇದ್ದೇನೆ ಅಂತ ನನ್ಗೆ ಗೊತ್ತಿದೆ. ಅದು ಸ್ವಯಂ ಸಿದ್ಧ. ನಾನು ಗಂಡಸು ನಾನು ಹೆಂಗಸು ಅಂತ ಹೇಳ್ಕೊಡಕ್ಕೆ ಪ್ರಪಂಚ ಹೇಳ್ಕೊಡ್ಬೇಕು ನನಗೆ. ಅದು ನಾನು ಇರುವಿಕೆ, ಅದು ಅಂತ ಪ್ರಜ್ಞೆ, ಅದು ನಾನು ಇದ್ದೇನೆ ಅಂತ. ನಾನು ಇದ್ದೇನೆ ಅನ್ನೋದು ಯಾವ ವಿಷಯ ವಸ್ತುಗಳ ಮೂಲಕ ತಿಳ್ಕೊಬೇಕಾಗಿಲ್ಲ ನಮಗೆ, ಸ್ವಯಂ ಸಿದ್ಧ. ಆ ನಾನು ಇದ್ದೇನೆ ಅನ್ನೋದ್ರ ಮೇಲೆ ನಮ್ಮ ಮಿದುಳನ್ನು ಕಂಪ್ಯೂಟರ್ ಮಾಡ್ತದೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಆರೋಪ ಮಾಡ್ತದೆ. ಈಗ ಕಲಬೆರಕೆ ಆಯ್ತು. ಏನ್ ಕಲಬೆರಕೆ ಆಯ್ತು? ಅಂತಃಪ್ರಜ್ಞೆಯ ಮೇಲೆ ದೇಹ ಮನಸ್ಸು ಬುದ್ಧಿ ಕಲಬೆರಕೆ ಆಯ್ತು. ಅಂತಃಪ್ರಜ್ಞೆಗೆ ಇಂಟ್ಯೂಷನ್ ಅಂತ ಹೇಳಿದ್ರೆ, ಈ ಇಂಟ್ಯೂಷನ್ ಅದರ ಮೇಲೆ ನಾನು ಇದ್ದೇನೆ ನನ್ಗೆ ಯಾವಾಗಲೂ ಅರಿವಿದೆ, ಅಲ್ಲಿ ಏನು ತೊಂದರೆ ಇಲ್ಲ. ಅದನ್ನೇ ದೇಹ ಮನಸ್ಸು ಬುದ್ಧಿ ಆರೋಪ ಆದಾಗ ನನ್ನ ಇರುವಿಕೆಯ ಮೇಲೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಆರೋಪ ಆಗುತ್ತೆ. ದೇಹಕ್ಕೆ ಏನಾದ್ರೆ ನನ್ಗೆ ದುಃಖ ಆಗುತ್ತೆ, ಮನಸ್ಸಿಗೆ ಏನಾದ್ರು ನಂಗೆ ದುಃಖ ಆಗುತ್ತೆ, ಬುದ್ಧಿ ಏನಾದ್ರು ಗೊತ್ತಾದ್ರೆ ನನ್ಗೆ ದುಃಖ ಆಗುತ್ತೆ. ಆರೋಪ ಆದ್ಮೇಲೆ ದುಃಖ ಆಗುತ್ತೆ. ಸೊ ನಾನು ಇದ್ದೇನೆ ಅನ್ನೋದು ಒಂದು ಸಿನಿಮಾ ಸ್ಕ್ರೀನ್ ಇದ್ದಾಗೆ. ಆ ಸಿನಿಮಾ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಕಾಣಲ್ಲ. ನಾನು ಇದ್ದೇನೆ ಅನ್ನೋದು ಅದು ಇಂಟ್ಯೂಷನ್, ಶುದ್ಧ ಪ್ರಜ್ಞೆ, ಅಂತಃಪ್ರಜ್ಞೆ. ಆ ಇಂಟ್ಯೂಷನ್ ಮೇಲೆ ಬುದ್ಧಿಶಕ್ತಿ ಆರೋಪ ಮಾಡ್ತದೆ. ಬುದ್ಧಿ ಮಾಡ್ತಾರೆ, ಆರೋಪವನ್ನು ಬೇರ್ಪಡಿಸ್ಬೇಕು. ಇರುವಿಕೆ ಅಂತ ನಿಮ್ಗೆ ಯಾರು ಹೇಳ್ಕೊಟ್ರಪ್ಪ? ನೀವು ಇದ್ದೀರ ನಿಮ್ಗೆ ಹೇಳ್ಕೊಡ್ದು ಯಾರು? ಸ್ವಯಂ ಸಿದ್ಧ. ಅದಕ್ಕೆ ಇಂಟ್ಯೂಷನ್ ಅಂತ ಹೇಳಿ. ಈಗ ಆ ವಸ್ತು ನಾನು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ಕೇವಲ ವಸ್ತು. ಅದು ನಾನಲ್ಲ. ನಾನು ಯಾರು ಬಿಟ್ಟು ಇಂಟ್ಯೂಷನ್ ಹೇಳ್ತದೆ, ನಾನು ಇದ್ದೇನೆ ಅಂತ ಹೇಳ್ತದೆ. ಯಾರು ಇದ್ದೇನೆ ಅಂತ ಪ್ರಶ್ನೆ ಮಾಡಿದ್ರೆ ಅಶುದ್ಧ ನಾನಿಗೆ ಹೋಗ್ತೇನೆ. ನನ್ನ ಬುದ್ಧಿಯಲ್ಲಿ ಸಿಗಲ್ಲ ನಾನು ಯಾರೇ ಅಂತ. ಅಲ್ಲ, ಬುದ್ಧಿಯಲ್ಲಿ ನಾನು ಹುಡುಕ್ತೇನೆ, ನಾನು ಯಾರಂತ ಹುಡುಕಿ ಸಿಗಲ್ಲ. ಅದಕ್ಕೆ ಬುದ್ಧಿಯಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಇರೋದು, ಬಾಹ್ಯ ಪ್ರಪಂಚದ್ದು. ಅದಕ್ಕೆ ರಮಣ ಮಹರ್ಷಿ ಹೇಳ್ತಾರೆ, ನೀನ್ ಏನ್ ಜ್ಞಾನ ಅಂತ ತಿಳ್ಕೊಂಡಿದ್ಯಲ್ಲಪ್ಪ, ಅದೆಲ್ಲ ಬಾಹ್ಯ ವಸ್ತುಗಳು ಜ್ಞಾನ ಅಷ್ಟೇ. ನನಗೆ ಅದು ಗೊತ್ತಿದೆ, ಇದು ಗೊತ್ತಿದೆ, ನಾನೇ ಅಂತ ಗೊತ್ತಿದೆ, ಅದೆಲ್ಲಕ್ಕೆ ಅವಳು ಬಾಹ್ಯ ವಸ್ತುಗಳು ಜ್ಞಾನ. ಯಾವ ವಸ್ತುಗಳಿಲ್ದಿದ್ದಾಗ ಏನಿದೆಯಲ್ಲ ಅದೇ ನಾನು, ನಿಜವಾದ ನಾನು. ವಸ್ತು ಅಲ್ಲದ ನಾನು, ಶುದ್ಧ ಚೈತನ್ಯ ನಾನು. ಈಗ ಈ ರಮಣ ಮಹರ್ಷಿಗಳು ಹೇಳೋದನ್ನ ಸ್ವಲ್ಪ ವಿಚಾರ ಮಾಡೋಣ. ನಮ್ಮ ಮಿದುಳಿನಲ್ಲಿ ನಮ್ಮಲ್ಲಿ 3 ಹೃದಯ ಇದೆ. ರಮಣ ಮಹರ್ಷಿ 3 ಹೃದಯ ಹೇಳಿದ್ರೆ ಅವರು ಆಧ್ಯಾತ್ಮಿಕ ಹೃದಯದ ಬಗ್ಗೆ ಹೇಳ್ತಾರೆ. ಆಧ್ಯಾತ್ಮಿಕ ಹೃದಯ ಏನಿದೆ? ನಮ್ಮ ಎದೆಯ ಬಲಭಾಗದಲ್ಲಿದೆ. ಎದೆಯ ಎಡಭಾಗದಲ್ಲಿ ನಮ್ಮ ಹೃದಯ ಇದೆ. ಅದು ಮೆಡಿಕಲ್ ಡಾಕ್ಟರ್ ಹೇಳೋದು. ಮಧ್ಯ ಭಾವನೆಗಳ ಹೃದಯ ಇದೆ, ಭಾವನೆಗಳು. ಬಲಭಾಗದಲ್ಲಿ ಆಧ್ಯಾತ್ಮಿಕ ಹೃದಯ ಇದೆ, ಸ್ಪಿರಿಚುವಲ್ ಹಾರ್ಟ್ ಅಂತ ಹೇಳ್ತಾರೆ. ಇದು ಸ್ಪಿರಿಚುವಲ್ ಹಾರ್ಟ್ ಬಲಭಾಗದಲ್ಲಿ. ಎಡಭಾಗದಲ್ಲಿರೋ ರಕ್ತ ಸಂಚಾರ ಮಾಡೋ ಹೃದಯ ಇದೆಯಲ್ಲ, ಅದು ಬ್ಲಡ್ ಪಂಪ್ ಮಾಡ್ತದೆ, ರಕ್ತವನ್ನ ಸಂಚಾರ ಮಾಡುತ್ತೆ ದೇಹದಲ್ಲೆಲ್ಲ. ಎಲ್ಲ ಕಡೆ ರಕ್ತ ಸಂಚಾರ ಮಾಡ್ಲಿಕ್ಕೆ ಬೇಕು. ಅದು ಕೆಲಸ ಮಾಡಿದಾಗ ರಕ್ತ ಸಂಚಾರ ಆಗುತ್ತೆ ದೇಹದೆಲ್ಲ. ಅದೇ ರೀತಿ ಪ್ರಾಣ ಸಂಚಾರ ಆಗುತ್ತೆ, ದೇಹಕ್ಕೆಲ್ಲ ಆಹಾರ ಪ್ರಾಣ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಯಾವುದು? ಇದು ಹೃದಯ. ಮತ್ತೆ ಭಾವನೆಗಳ ಹೃದಯ, ಅದಕ್ಕೆ ಅನಾಹತ ಅಂತ ಹೇಳುದು ಯೋಗದಲ್ಲಿ. ಅದೇನ್ ಮಾಡ್ತಾರೆ? ಭಾವನೆಗಳನ್ನ ಪ್ರಚೋದನೆ ಮಾಡ್ತದೆ, ಭಾವನೆಗಳಿಂದ ಬರ್ತದೆ, ಪಂಪ್ ಮಾಡ್ತದೆ.
ದುಃಖ ಆದ್ರೆ ಇಲ್ಲಿ ದುಃಖ ಆದಾಗ ಅನಿಸ್ತದೆ, ಸಂತೋಷ ಆದ್ರೆ ಇಲ್ಲಿ ಸಂತೋಷ ಆದಾಗ ಅನಿಸ್ತದೆ. ಆದ್ರೆ ಹೃದಯದ ಬಲಭಾಗದಲ್ಲಿ ಅಲ್ಲ, ಅದು ಆಧ್ಯಾತ್ಮಿಕ ಹೃದಯ. ಅಲ್ಲಿಂದ ಏನಾಗುತ್ತೆ, ನಾನು ಅನ್ನೋ ಅರಿವು ಹುಟ್ಟುತ್ತದೆ. ಅಲ್ಲಿ ನಾನು ಇದ್ದೇನೆ, ನನ್ನ ಇರುವಿಕೆ ಅರಿವು ಅಲ್ಲಿ ಹುಟ್ಟುತ್ತದೆ. ಇಲ್ಲಿ ಬಲಭಾಗದಲ್ಲಿ ನಾನು ಎಚ್ಚರ ಆಗ್ತಾ ಇದ್ದಾಗ ನಾನು ಇದ್ದೇನೆ ಇರುವಿಕೆ ಅರಿವು ಬರ್ತದೆ. ಅದು ಬರೋದು ಇಲ್ಲಿಂದ. ಆಮೇಲೆ ದೇಹ ಬರೋದು, ಆಮೇಲೆ ಆ ದೇಹ, ಆ ಇರುವಿಕೆ ಅರಿವು ಇದೆಯಲ್ಲ, ಅಲ್ಲಿಂದ ನಾನು ಅನ್ನೋ ಯೋಚನೆ ಭಾವನೆಗಳಾಗ್ತವೆ. ಇಲ್ಲಿಂದ ಕಡೆಗೆ ಮಿದುಳಿಗೆ ಹೋಗ್ತದೆ. ಮಿದುಳಿನಲ್ಲಿ ಮನಸ್ಸು ಹುಟ್ಕೊಳ್ತದೆ, ಯೋಚನೆ ಹುಟ್ಕೊಳ್ತದೆ. ಮನಸ್ಸು ಯೋಚನೆ ಹುಟ್ಕೊಳ್ತದೆ ಮಿದುಳಲ್ಲಿ. ಶುರುವಾಗುದು ಇಲ್ಲಿ, ಹುಟ್ಟೋದು ಬೆಳೆಯುವುದು ಇಲ್ಲಿ. ಮನಸ್ಸು ಅನ್ನೋದು ಬರೋದು ಇಲ್ಲಿ. ಅಯ್ಯೋ ನನ್ನ ತಲೆಯೆಲ್ಲ ಕೆಟ್ಟೋಯ್ದ್ರಿ, ಮನಸ್ಸು ದುಃಖ ಆಯ್ತ್ರಿ ಅಂತ ಹೇಳಿ ಹುಟ್ಟೋದು ಇಲ್ಲಿ ತಲೆಯಲ್ಲಿ. ಇಲ್ಲಿ ಏನಿದೆ, ಶುದ್ಧವಾದ ನಾನಿದೆ. ಹಾಗಾಗ್ಬಿಟ್ಟು ನಾನು ಯಾರಂತ ವಿಚಾರ ಮಾಡಿದ್ರೆ ನಮ್ಮ ಗಮನ ಇಲ್ಲಿ ಹೋಗ್ಬೇಕು, ಒಳಗೆ, ಹೃದಯ ಭಾಗದ ಒಳಗೆ. ಇಲ್ಲಿಂದ ಮನಸ್ಸು ಹುಟ್ಟಿ ಆ ಮನಸ್ಸು ಮಿದುಳಿಗೆ ಹೋಗ್ತದೆ, ಸಹಸ್ರಾರಕ್ಕೆ ಹೋಗ್ತದೆ. ಇದು ಅಲ್ಲಿ ತುಂಬಾ ಯೋಚನೆ ಹುಡ್ತವೆ. ಮಿದುಳಿಂದ ಏನಾಗುತ್ತೆ, ಮಿದುಳಲ್ಲಿ ಆ ಮಿದುಳಿನ ಚೈತನ್ಯ ಇದೆಯಲ್ಲ, ಅದು ದೇಹದ ಎಲ್ಲ ಭಾಗಗಳಿಗೆ ಸಂಚಾರ ಆಗ್ತದೆ. ಯಾವಾಗ ಮಿದುಳು ಬಳಿಯ ಮೂಲಕ ಇಡೀ ದೇಹಕ್ಕೆ ಚೈತನ್ಯ ಹಂಚ್ತದೆ. ಸೊ ಮನಸ್ಸು ಬರೋದು ಆಧ್ಯಾತ್ಮಿಕ ಹೃದಯದಿಂದ. ಆಧ್ಯಾತ್ಮಿಕ ಹೃದಯ ಭಾವನೆಗಳ ಹೃದಯ ಆಗ್ತದೆ. ಭಾವನೆ ಮತ್ತು ಆಧ್ಯಾತ್ಮ ಸೇರಿ, ವಾಸನೆಗಳು ಸೇರಿ ಮಿದುಳು ಆಗ್ಬಿಡ್ತದೆ, ಮನಸ್ಸು ಆಗ್ಬಿಡ್ತದೆ. ಆ ಮನಸ್ಸು ಇಡೀ ದೇಹದಲ್ಲಿ ಹರಡ್ಕೊಳ್ತದೆ. ಮನಸ್ಸಲ್ಲ, ಚೇತನ ಮಿದುಳಿಂದ. ಸೊ ಹಾಗೆ ನಾವು ಈ ಬಾಹ್ಯ ಪ್ರಪಂಚದ ಮನಸ್ಸನ್ನು ಒಳಗೆ ಹೋಗ್ಬೇಕು, ಮಿದುಳಿಗೆ ಹೋಗ್ಬೇಕು. ಅಲ್ಲಿಂದ ನಾವು ಹೃದಯಕ್ಕೆ ಬರ್ಬೇಕು. ಹೃದಯದಲ್ಲಿ ನಾನು ಯಾರು, ಭಾವನೆಗಳು ನಾನಿದ್ದೇನೆ. ಇಲ್ಲಿ ಹೃದಯ ಇಲ್ಲಿ ಹಾಕಿದ್ಯಪ್ಪ ಅಂತ ಕೇಳಿದ್ರೆ, ನೋಡಿ, ಯಾರಾದ್ರೂ ಕೇಳಿದ್ರೆ, ನೋಡ್ರಿ ನನ್ಗೆ ಗೊತ್ತು, ನಾನಿದ್ದೇನೆ ಗೊತ್ತಿಲ್ಲ ನಿಮ್ಗೆ, ನಾನಿದ್ದೇನೆ ರೀ, ಯೋಚನೆ ಮಾಡ್ಬಿಡಿ. ನಾನಿದ್ದೇನೆ ಎದೆ ತಟ್ಕೊಳ್ಳೋದವನು ಇಲ್ಲಿ, ಅವನು ಇಲ್ಲಿ ತಟ್ಕೊಳ್ಳಲ್ಲ. ನಾನಿದ್ದೇನೆ ಇಲ್ಲಿ ತಟ್ಕೊಳ್ಳಲ್ಲ, ನಾನಿದ್ದೇನೆ ಇಲ್ಲಿ ಹೇಳಲ್ಲ. ನಾನಿದ್ದೇನೆ ಅಂತ ನಮ್ಗೆ ಎಲ್ರಿಗೂ ಒಂದು ಸಹಜವಾದ ಭಾವನೆ ಇದೆ, ನಾನಿದ್ದೇನೆ ಅಂತ ಇರುವಿಕೆ. ಆ ನಾನಿದ್ದೇನೆ ಭಾವನೆ ಎಲ್ಲಿದೆಯಲ್ಲ, ಅಲ್ಲಿ ನಿಜವಾದ ನಾನು ಹುಟ್ಟುಕೊಳ್ತದೆ ಅಂತ ರಮಣ ಮಹರ್ಷಿ ಹೇಳ್ತಾರೆ. ಒಳಗೆ ಶುದ್ಧವಾದ ನಾನಿದ್ದೇನೆ ಅಂತ ಹುಟ್ಟು ಬರ್ತದೆ ಇಲ್ಲಿ. ಅದಕ್ಕೆ ಅಂತಸ್ಫುರಣ ಅಂತ ಹೇಳ್ತೇವೆ. ಅಲ್ಲ, ಆ ಆತ್ಮ ಅನ್ನೋದಿದೆಯಾ ಸರ್ವವ್ಯಾಪಿ, ಇಲ್ಲಿದೆ ಅಂತ ಹೇಳಿದ್ರೆ ಯಾಕೆ? ನಾನು ದೇಹ ಇದೆ ಅಂತ ಭಾವನೆ ಇದೆಯಲ್ಲ, ದೇಹ ಇದೆ ಅಂತ ಭಾವನೆ ಇದ್ರೆ ನನ್ನ ಆತ್ಮ ಇಲ್ಲಿದೆ ಅಂತ, ಜೀವಾತ್ಮ ಇಲ್ಲಿದೆ ಅಂತ. ಹಾಗೆ ಇಲ್ಲಿಗೂ ಇಲ್ಲಿಗೆ ಏನ್ ಸಂಬಂಧ? ಜೀವಾತ್ಮ ಇಲ್ಲಿಂದ ಮೇಲೆ ಹೋಗಿ ಕೆಲಸ ಮಾಡಿ ಶುರು ಮಾಡ್ತಾನೆ ಮಿದುಳಲ್ಲಿ, ಮನಸ್ಸಿನಲ್ಲಿ. ನಮ್ಮ ರಕ್ತ ಸಂಚಾರ ಮಾಡೋ ಹೃದಯ ರಕ್ತವನ್ನ, ಪ್ರಾಣವನ್ನ ದೇಹಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಭಾವನೆಗಳ ಹೃದಯ ಭಾವನೆ ಡಿಸ್ಟ್ರಿಬ್ಯೂಟ್ ಮಾಡ್ತದೆ, ವಾಸನೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಆದ್ರೆ ಆಧ್ಯಾತ್ಮಿಕ ಹೃದಯ ನಾನು ಅನ್ನೋದನ್ನ ಹುಟ್ಟಿಸಿ ಇಲ್ಲಿ ಬರ್ತದೆ, ಮಿದುಳಿಗೆ ಬರ್ತದೆ, ಅಲ್ಲಿ ಮನಸ್ಸಾಗ್ತದೆ. ಅದು ಅರ್ಥ ಆಗ್ತೀಯಾ? ನಮ್ಮ ಹೃದಯ, ಭೌತಿಕ ಹೃದಯ ರಕ್ತ ಸಂಚಾರ ಮಾಡ್ತದಲ್ಲ, ಅದೇನ್ ಮಾಡ್ತದೆ? ನಮ್ಮ ಆಧ್ಯಾತ್ಮಿಕ ಹೃದಯ ಏನ್ ಮಾಡ್ತದೆ? ಭೌತಿಕ ಹೃದಯ, ಫಿಸಿಕಲ್ ಹಾರ್ಟ್, ಅದೇನ್ ಮಾಡ್ತದೆ? ರಕ್ತವನ್ನು ಪಂಪ್ ಮಾಡ್ತದೆ ಇಡೀ ದೇಹಕ್ಕೆ. ರಕ್ತ ಮತ್ತು ಪ್ರಾಣ ಶಕ್ತಿ ಸಂಚಾಲನೆ ಮಾಡ್ತದೆ. ಅದು ನಮ್ಮ ಹೃದಯ, ಭೌತಿಕ ಹೃದಯ ಎಡಭಾಗದಲ್ಲಿರೋದು. ಮಧ್ಯ ಭಾಗದಲ್ಲಿರೋದು ನಮ್ಮ ಭಾವನೆಗಳ ಹೃದಯ. ಭಾವನೆಗಳು ಉತ್ಪತ್ತಿ ಆಗ್ತವೆ ಇಲ್ಲಿ, ಭಾವನೆಗಳು, ರಾಗ ದ್ವೇಷಗಳು ಉತ್ಪತ್ತಿ ಆಗ್ತವೆ ಇಲ್ಲಿ. ಬಲಭಾಗದಲ್ಲಿರೋದು ಆಧ್ಯಾತ್ಮಿಕ ಹೃದಯ. ನಾನಿದ್ದೇನೆ ಇರುವಿಕೆ ಅರಿವು ಅಲ್ಲಿ ಹುಟ್ಟುತ್ತದೆ. ಇರುವಿಕೆ ಅರಿವು ಅಂದ್ರೆ ಭಗವಂತ, ಅದೇ ಭಗವಂತ. ಆ ಭಗವಂತ ನಮ್ಮ ಶರೀರದಲ್ಲಿ ಅಂತ ಹೇಳಿದ್ರೆ, ಹೃದಯದಲ್ಲಿ ಅಂದ್ರೆ ಇಲ್ಲಿ ಹೇಳುದು
ನಾನು ಇದ್ದೇನೆ ಅನ್ನೋ ಭಾವನೆ ಇದೆಯಲ್ಲ, ಅದು ಎಡಭಾಗದಲ್ಲಿ ಬಲಭಾಗದಲ್ಲಿ ಇರ್ತದೆ. ಅದಕ್ಕೆ ಯಾರು ಮಾತಾಡಿದ್ರೆ ನಾನು ಯಾರಂತ ಗೊತ್ತಿಲ್ಲ ನಿಮ್ಗೆ ಅಂತ ಹೇಳಿದ್ರೆ ಇದೇ ತಟ್ತಾರೆ, ಎದೆ ತಟ್ತಾರೆ. ಇಲ್ಲಿ ತಟ್ಟಲ್ಲ, ಇಲ್ಲಿ ತಟ್ಟಲ್ಲ. ಇಲ್ಲಿ ನಾನಿದ್ದೇನೆ ಅಂತ ಭಾವನೆ ಇದೆ, ಅದು ಭಗವಂತ. ಭಗವಂತ ಹೇಗಿದ್ದಾನೆ, ನಾನು ಇದ್ದೇನೆ ಅಂತ ಇರುವಿಕೆ ಇರುವುದಲ್ಲಿ ಇಲ್ಲಿದ್ದಾನೆ ಒಳಗಡೆ. ಹಾಗೆ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ಇಲ್ಲಿಂದ ತಗೊಂಡು ಹೋಗಿ ಇಲ್ಲಿ ತಗೊಳ್ಬೇಕು. ನಮ್ಮ ಮಿದುಳಿಂದ ಗಮನ ಇಲ್ಲಿ ಬರ್ಬೇಕು. ಎಲ್ಲಿಗೆ? ಆಧ್ಯಾತ್ಮಿಕ ಹೃದಯಕ್ಕೆ, ಒಳಗೆ. ಅಲ್ಲಿ ಒಳಗೆ ಹೋಗೋದಂದ್ರೆ ಏನು? ಗಮನ ಅಲ್ಲಿ ಹೋಗ್ಬೇಕು. ಯಾವುದೇ ಡಿಸ್ಟ್ರಾಕ್ಷನ್, ಬೇರೆ ಯಾವ್ದು ವಿಚಾರ ಮಾಡಿ ಸುಮ್ಮನೆ ಕೂತ್ಕೋಬೇಕು. ಆ ಕಡೆ ಈ ಕಡೆ ವಿಚಾರ ಮಾಡಬಾರ್ದು. ವಿಚಾರ ಮಾಡ್ಕೊಳ್ಳೋದು ಮನಸ್ಸಿಗೆ ಹೋಗ್ಬಿಡ್ತದೆ, ಮನಸ್ಸು ಕೊಟ್ಟು ಬಂದ್ಬಿಡ್ತದೆ. ಮನಸ್ಸು ಕೇವಲ ಕ್ಷಣಿಕ. ನಾನು ಇದ್ದೇನೆ ಇರುವಿಕೆಯ ಭಾವನೆಯಲ್ಲಿ ಹೃದಯ ಕೊಡ್ಬೇಕು. ಇದು ರಮಣ ಮಹರ್ಷಿ ಹೇಳ್ತಾರೆ. ಭಗವಂತನ ಮನಸ್ಸು ಭಗವಂತನ ಕಡೆ ಹೋಗ್ಬೇಕಾದ್ರೆ ಇರುವಿಕೆ ಕಡೆ ಹೋಗ್ಬೇಕು ಅಂತ, ಅಸ್ತಿತ್ವದ ಕಡೆ. ಅದಕ್ಕೆ ಸುಮ್ಮನಿರು ಅಂತ ಹೇಳಿದೆ ನಾನು. ಸುಮ್ಮನಿರು ಅಂದ್ರೆ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳ ಕಡೆ ಗಮನ ಕೊಡಬಾರ್ದು. ನಾನು ಯಾರು ಅನ್ನೋ ಪ್ರಶ್ನೆಗೆ ವಿಚಾರಗಳಲ್ಲಿ ಉತ್ತರವೇ ಇಲ್ಲ. ನಾನು ಯಾರ ಪ್ರಶ್ನೆಗೆ ಹೃದಯಕ್ಕೆ ಬರಬೇಕು. ಹೃದಯದಲ್ಲಿ ಭಾವನೆ ಇದೆಯಲ್ಲ, ಇರುವಿಕೆ ಭಾವನೆ ಇದೆಯಲ್ಲ, ಅದೇ ಭಗವಂತ. ಹೇಗಂದ್ರೆ ನಮ್ಮ ಹೃದಯ ಸ್ಪಿರಿಚುವಲ್ ಹಾರ್ಟ್, ಇಲ್ಲಿಂದ ಮನಸ್ಸು ಅನ್ನೋದು ಮಿದುಳಿ ಬರ್ತದೆ. ಮಿದುಳು ಯೋಚನೆ ಶುರು ಆಗ್ತವೆ. ಆಯ್ತಾ? ನೋಡಿ, ಆಧ್ಯಾತ್ಮಿಕ ಹೃದಯದಿಂದ ಮಿದುಳು ಆಕ್ಟಿವೇಟ್ ಆಗುತ್ತೆ, ಅಲ್ಲಿ ಯೋಚನೆ ಬರ್ತವೆ. ಇದಕ್ಕೆ ಸ್ಫುರಣ ಅಂತ ಹೇಳ್ತೇವೆ. ಸ್ಫುರಣ ಅಂದ್ರೆ ನಾನು ಇದ್ದೇನೆ ಅನ್ನೋ ಭಾವನೆ ಇದೆಯಲ್ಲ, ಅದು. ಸೊ ಹಾಗ್ಬಿಟ್ಟು ನಮ್ಮ ಮನಸ್ಸಿಂದ ನಾವು ಏನ್ ಮಾಡ್ಬೇಕು, ಹೃದಯಕ್ಕೆ ಬರ್ಬೇಕು. ಹೃದಯದಲ್ಲಿ ನಾನಿದ್ದೇನೆ ಇರುವಿಕೆಯ ಭಾವನೆ ಇದೆ, ಅಲ್ಲಿಂದ ನಾನು ಶುದ್ಧವಾದ ನನಗೆ ಹೋಗ್ಬೇಕು. ಇದನ್ನ ಇನ್ನೊಂದು ರೀತಿ ಹೇಳೋಣ. ಈಗ ನಮ್ಮಲ್ಲಿ ಈ ಕೊರೋನಾ ಬಂದ್ಮೇಲೆ ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಆಫೀಸ್ ಅಂತ ತುಂಬಾ ಆಗ್ಬಿಟ್ಟಿದೆ. ಮುಂಚೆ ಆಫೀಸಿಗೆ ಹೋಗ್ತಿದ್ರಲ್ಲ, ಈಗ ಮನೆಯಿಂದ ಕೆಲಸ ಮಾಡ್ತಾರೆ. ನಾವು ಗಾಢ ನಿದ್ದೆಯಲ್ಲಿದ್ದೇವಪ್ಪ. ಗಾಢ ನಿದ್ದೆ, ನಾನು ಅನ್ನೋ ಭಾವನೆ ಎಲ್ಲಿದೆ? ಅಲ್ಲಿಲ್ಲ. ಆ ನಾನು ಭಾವನೆ ಪರಮಾತ್ಮನ ಸೇರ್ಕೊಬಿಡ್ತು, ಶುದ್ಧವಾದ ನಾನು ಸೇರ್ಕೊಬಿಡ್ತು. ಗಾಢವಾದ ನಿದ್ದೆಯಲ್ಲಿ ಪರಮಾತ್ಮನೇ ಅನ್ನೋದು, ಪರಮಾತ್ಮ ಒಂದಾಗ್ಬಿಟ್ಟಿದ್ರ. ಆದ್ರೆ ಅರಿವಿಲ್ಲ, ಅಂದ್ರೆ ಅನ್ಕಾನ್ಶಿಯಸ್ ಆಗಿ ಹೋಗಿದೆ. ಯಾವಾಗ? ಗಾಢ ನಿದ್ದೆಯಲ್ಲಿ. ಅದನ್ನೇ ಧ್ಯಾನ ಮಾಡ್ತಾ ಇರುವಾಗ ಸಮಾಧಿಯಲ್ಲಿ ಶುದ್ಧವಾದ ನಾನು ಒಂದಾಗ್ಬಿಟ್ರೆ ಅದು ಕಾನ್ಶಿಯಸ್ ಆಗಿ ಅರಿವಿಂದ ಹೋಗ್ಬೇಕು. ಅಲ್ಲಿ ಏನಿರೋದು? ಅಲ್ಲಿ ಪರಮಾತ್ಮನೇ ಇರೋದು, ಶುದ್ಧವಾದ ನಾನು ಮಾತ್ರ ಇರೋದು. ಆಯ್ತಾ? ಅದಕ್ಕೋಸ್ಕರ ಒಬ್ಬ ಜ್ಞಾನಿ ಶುದ್ಧವಾದ ನಾನು ಈ ಕಡೆ ಹೋಗ್ತಾನೆ ಧ್ಯಾನದಲ್ಲಿ. ನಮ್ಮಲ್ಲಿ ನಾರಾಯಣನ ಬಗ್ಗೆ ಕೇಳಿದೇವೆ ನಾವು. ನಾರಾಯಣ ಏನ್ ಮಾಡ್ತಾರೆ? ಸಮುದ್ರದಲ್ಲಿ ಮಲ್ಕೊಂಡಿದ್ದಾರೆ ಅಂತ. ಮಲ್ಕೊಂಡಿರೋ ಅಂದ್ರೆ ಆ ಚೇತನ ಚಲಿಸದೇ ಇರೋ ಸ್ಥಿತಿ, ನಿಶ್ಚಲವಾದ ಸ್ಥಿತಿಗೆ ಚೇತನಕ್ಕೆ ನಾರಾಯಣ ಅಂತ ಹೇಳುದು. ಅದಕ್ಕೆ ನಾರಾಯಣನ ಶಬ್ದ ಅರ್ಥ ನರಾನಾಂ ಆಯನಂ. ನಾರಾಯಣದ ವಸ್ತು ಅಲ್ಲ, ವ್ಯಕ್ತಿ ಅಲ್ಲ, ಅದು ನರರಿಗೆಲ್ಲ ಆಯನ. ಅಂದ್ರೆ ಎಲ್ರಿಗೂ ನಮ್ಗೆ ಆಶ್ರಯ ಕೊಡುವಂಥದ್ದು ಯಾರೋ ಅದೇ ನಾರಾಯಣ. ನಿಮ್ಗೆ ಆಶ್ರಯ ಕೊಡೋದು ಯಾರು? ಎಲ್ಲ ಕೆಲಸ ಮಾಡಿ ಸುಸ್ತಾದಾಗ ಗಾಢ ನಿದ್ದೆಯಲ್ಲಿ ನಾರಾಯಣ ನುಡಿ ಓದಾಬಿಟ್ವಿ, ಸಮಾಧಿಯಲ್ಲಿ ನಾರಾಯಣ ನುಡಿ ಓದಾಬಿಟ್ವಿ. ಅಲ್ಲೇ ಶಾಂತಿ ಸಿಗೋದು, ಇಲ್ಲದ್ರೆ ಶಾಂತಿ ಇಲ್ಲ. ಹಾಗಿದ್ರೆ ಶಾಂತಿ ಅಂತ ಹೇಳಿದ್ರೆ ಇಡೀ ಪ್ರಪಂಚ ನನ್ನಲ್ಲಿ, ಆ ಇಡೀ ಪ್ರಪಂಚ ಗಾಢವಾದ ನಿದ್ದೆಯಲ್ಲಿ ಇಡೀ ಪ್ರಪಂಚ ನನ್ನ ಪರಮಾತ್ಮನ ಸೇರ್ಕೊಡ್ತು, ಅನ್ಕಾನ್ಶಿಯಸ್ ಆಗಿ ಸೇರ್ಕೊಡ್ತು. ಎಚ್ಚರದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇಡೀ ಪ್ರಪಂಚ ಆ ಪರಮಾತ್ಮನ ಸೇರ್ಕೋಬೇಕು. ಅದಕ್ಕೆ ಒನ್ ಇನ್ ಆಲ್ ಇನ್ ಒನ್ ಅಂತ ಹೇಳೋದು, ಎಲ್ಲವೂ ಭಗವಂತನಲ್ಲಿ ಸೇರ್ಕೊಂಡು. ಅದಕ್ಕೆ ಶಾಂತಿ, ಪೀಸ್ ಅಂತ ಹೇಳೋದು. ಆಯ್ತು, ನಾವು ನಿದ್ದೆಯಿಂದ ಎಚ್ಚರ ಆದ್ವಿ. ಆವಾಗ ಏನಾಯ್ತು? ನಾನು ಅಂತ ಬಂತು. ಆ ನಾನು ಒಂದು ಮಿದುಳಿಗೆ ಹೋಗಿ ಆಕ್ಟಿವೇಟ್ ಮಾಡ್ತು ಮಿದುಳನ್ನ. ಅಲ್ಲಿ ಕಂಪ್ಯೂಟರ್ ಶುರು ಮಾಡ್ತು, ಕಂಪ್ಯೂಟರ್ ಕೆಲಸ ಶುರು ಮಾಡ್ತು. ಕಂಪ್ಯೂಟರ್ ಎಲ್ಲಾ ವಿಚಾರಗಳು ಬಂದು ಶುರು ಆದವು. ಇದೊಂಥರ ನೀವು ಯೋಚನೆ ಮಾಡ್ಬೇಕಾದ್ರೆ ಇದು ನಿಮ್ದು ಆಫೀಸ್, ತಲೆ ಅನ್ನೋದು. ಇದು ನಿಮ್ಮ ಮನೆ, ಇದು ಆಫೀಸು. ಆಫೀಸಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ವಿಚಾರಗಳು. ನಾವು ಮನೆ ಬರ್ಬೇಕು, ಮನೆ ಬಂದಾಗ ಶಾಂತಿ. ಇಲ್ಲಿ ವರ್ಕ್ ಫ್ರಮ್ ಆಫೀಸ್ ಅಂತ ಬೆಳಗ್ಗೆ ಎದ್ಕೊಂಡು ಒಂದು ಕ್ಷಣ ನಾವು ಇಲ್ಲಿರಲ್ಲ, ಟಕ್ ಅಂತ ಇಲ್ಲಿ ಹೋಗ್ಬಿಡ್ತೇವೆ, ಆಫೀಸ್ಗೆ ಹೋಗ್ಬಿಡ್ತೇವೆ. ಅರ್ಥ ಆಗಿದೆ ಆಫೀಸ್ ಅಂದ್ರೆ?
ವಿಚಾರಗಳು ಅಲ್ಲಿ ನಾನು ಮರ್ತೇ ಹೋಯ್ತು. ಇಲ್ಲಿ ನಾನು ಬರ್ಬೇಕಾದ್ರೆ ಹೃದಯ ಕೊಡಬೇಕು, ಭಾವನೆ ಬರಬೇಕು. ವಿಚಾರದಲ್ಲಿ ಸಿಗಲ್ಲ, ವರ್ಕ್ ಫ್ರಮ್ ಹೋಮ್ ಆಗ್ಬೇಕು. ಇಲ್ಲಿ ವರ್ಕ್ ಫ್ರಮ್ ಆಫೀಸ್ ಆದ್ರೆ ಹೋಯ್ತು. ಧ್ಯಾನ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಬರಬೇಕು ಇಲ್ಲಿಗೆ, ಆಯ್ತಾ? ಹಾಗಿದ್ರೆ ಇದು ಮನುಷ್ಯ, ಇದು ಸಾಧನೆ ಮಾಡುವನು. ಜ್ಞಾನಿ ಅನ್ನೋನು ಅವನೇನ್ ಮಾಡ್ತಾನೆ, ಹೃದಯದಿಂದ ಯಾವ ಕೆಲಸ ಮಾಡ್ತಾನೆ, ಇಲ್ಲಿಂದ ಅಲ್ಲ. ಹೃದಯದಿಂದ ಕೆಲಸ ಮಾಡಿದ್ರೆ ಪ್ರೇಮ ಮತ್ತು ಕರುಣೆ, ಶಾಂತಿ, ಅಲ್ಲಿಂದ ಕೆಲಸ ಮಾಡ್ತಾನೆ. ಮಿದುಳನ್ನು ಉಪಯೋಗಿಸ್ತಾನೆ, ಆದ್ರೆ ಮಿದುಳು ನಾನಾಗುದಿಲ್ಲ. ಇಲ್ಲಿ ಸಾಮಾನ್ಯ ಮಿದುಳಲ್ಲಿ ಇರುವುದೇ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲಿರುವುದೇ ಸತ್ಯ ಅಂತ. ಇಲ್ಲಿರೋ ಸತ್ಯ ಅಲ್ಲ, ಸತ್ಯ ಇರುವುದು ಇಲ್ಲಿ ಹೃದಯದಲ್ಲಿ. ಯಾರು ಇಲ್ಲಿಂದ ಕೆಲಸ ಮಾಡ್ತಾನೆ ಅವಾಗ ಅವನಿಗೆ ಏನಾಗುತ್ತೆ, ಹೃದಯದಲ್ಲಿ ಪ್ರೇಮ ಕರುಣೆ ಇದೆ. ಅವಾಗ ಎಲ್ಲವೂ ನಾನೇ. ಹೇಗೆ ಎಲ್ಲವೂ ನಾನೇ? ಐ ಆಮ್ ರೂಪದಲ್ಲಿ, ನಾನು ಇರುವಿಕೆ ರೂಪದಲ್ಲಿ ಎಲ್ಲವೂ ನಾನೇ. ಈಗ ನನ್ನಲ್ಲಿ ಇರುವಿಕೆ ನಾನಿದ್ದೇನೆ ಭಾವನೆ ಇದೆ, ನಿಮ್ಮಲ್ಲಿ ನಾನಿದ್ದೇನೆ ಭಾವನೆ ಇದೆ. ಇದು ಬೇರೆ ಬೇರೆನೋ? ಎರಡು ಒಂದೇ. ಆ ರೀತಿಯಲ್ಲಿ ನಾವೆಲ್ಲರೂ ಒಂದೇ. ಅಲ್ಲಿ ಪ್ರೇಮ ಇದೆ. ಈಗ ನಾನು ಇದನ್ನು 3 ರೀತಿಯಲ್ಲಿ ಹೇಳ್ತೇನೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ. ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ, ಇರೋದು ಜೀವನ ಮಾಡೋದು ತಲೆಯಲ್ಲೇ, ಆಫೀಸಲ್ಲೇ ಕೆಲಸ ಮಾಡೋದು ಇರೋದವನು, ಹೃದಯಕ್ಕೆ ಬರೋದೇ ಇಲ್ಲ. ಸದಾ ಕಾಲ ಎಲ್ಲ ಯೋಚನೆಗಳು ಹಿಡಿದಿರ್ತಾರೆ. ಅವನಿಗೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋದು ಥಿಂಕಿಂಗ್ ಬೀಯಿಂಗ್ ಅಂತ ಹೇಳ್ತಾನೆ. ಯೋಚನೆ ಬರೀ ತಲೆಯಲ್ಲಿ ಇರೋದವನು ಹ್ಯೂಮನ್ ಬೀಯಿಂಗ್ ಅಂದ್ರೆ ತಲೆ, ಬರೀ ತಲೆ. ಭಾವನೆಗಳು ಹೃದಯ ಇಲ್ವೇ ಇಲ್ಲ. ಹ್ಯೂಮನ್ ಬೀಯಿಂಗ್ ಥಿಂಕಿಂಗ್ ಬೀಯಿಂಗ್ ಆಗ್ಬಿಟ್ಟ. ಥಿಂಕಿಂಗ್ ಬೀಯಿಂಗ್ ಆಗಿದ್ರೆ ಏನಾಯ್ತು, ತಲೆ ಎಲ್ಲ ಕೆಟ್ಟೋಯ್ತು, ಇಲ್ದಿದ್ದ ವಿಚಾರಗಳು. ಆ ಥಿಂಕಿಂಗ್ ಅಲ್ಲಿ ಏನಾಗುತ್ತೆ, ಪಾಸ್ಟ್ ಮತ್ತು ಫ್ಯೂಚರು, ಪ್ರೆಸೆಂಟ್ ಮೂಮೆಂಟ್ ಇಲ್ವೇ ಇಲ್ಲ, ವರ್ತಮಾನ ಕಾಲ ಇಲ್ವೇ ಇಲ್ಲ. ಇದಕ್ಕೆ ಸಂಸಾರ ಅಂತ ಹೇಳುದು. ಅವನು ಬದುಕೇ ಇಲ್ಲ, ಅವನು ಆಗಲೇ ಸತ್ತೋಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಭೂತಕಾಲದಲ್ಲಿರೋದು ಭವಿಷ್ಯದ ಕಾಲದಲ್ಲಿರೋದು, ಈಗಿನ ಕ್ಷಣದಲ್ಲಿ ಇಲ್ವೇ ಇಲ್ಲ, ಲೈಫೇ ಇಲ್ಲ. ಅವನು ಸದಾ ಕಾಲ ಜೀವನದಲ್ಲಿ ರಿಯಾಕ್ಷನ್ ಕಡಿತಾನೆ, ಅಂದ್ರೆ ಪ್ರತಿಕ್ರಿಯೆ ಕಡಿತಾನೆ. ಕ್ರಿಯೆ ಮಾಡಲ್ಲ ಅವನು, ಪ್ರತಿಕ್ರಿಯೆ, ರಿಯಾಕ್ಷನ್. ಯಾಕಂದ್ರೆ ಮಿದುಳು ಕೆಲಸ ಮಾಡೋದು ಪಾಸ್ಟ್ ಡೇಟಾ, ಕಂಪ್ಯೂಟರ್ ಕೆಲಸ ಮಾಡೋದು ಏನು, ಡೇಟಾ ಇದೆ ಕೆಲಸ ಮಾಡ್ತದೆ. ಡೇಟಾ ಕೆಲಸ ಮಾಡೋದು ರಿಯಾಕ್ಷನ್ಸ್. ಆದ್ರೆ ಮಗು ಏನಿದೆ, ಮಗುವಿನಲ್ಲಿ ಕಂಪ್ಯೂಟರ್ ಡೆವಲಪ್ ಆಗಿಲ್ಲ, ಮಿದುಳು ಆ ಪ್ರೋಗ್ರಾಮ್ ಆಗಿಲ್ಲ. ಆ ಮಗು ಹೇಗೆ ಜೀವನ ಮಾಡ್ತದೆ, ಭಾವನೆಗಳ ಜೀವನ ಮಾಡ್ತದೆ, ಫೀಲಿಂಗ್ ಅಲ್ಲಿ ಜೀವನ ಮಾಡ್ತದೆ, ನಾನು ಥಿಂಕಿಂಗ್ ಅಲ್ಲ. ಅದಕ್ಕೆ ಫೀಲಿಂಗ್ ಬೀಯಿಂಗ್ ಅಂತ ಹೇಳುದು. ಥಿಂಕಿಂಗ್ ಬೀಯಿಂಗ್ ಸ್ಟ್ರೆಸ್, ಫೀಲಿಂಗ್ ಬೀಯಿಂಗ್ ಬ್ಲಿಸ್ಫುಲ್. ಇವನಿಗೆ ಲೈಫ್ ಅನ್ನೋದು ಸ್ಟ್ರೆಸ್, ಮಗುವಿಗೆ ಲೈಫ್ ಅಂದ್ರೆ ಆಟ, ಮಕ್ಕಳ ಆಟ ಅಂತ ಹೇಳ್ತೇವೆ ನಾವು. ಲೈಫ್ ಇಸ್ ಎ ಪ್ಲೇ, ಆಯ್ತಾ? ಈ ಮಕ್ಕಳಿಗೆ ನೋಡಿ, ಮಗು ಹೀಗೆ ಮಾಡ್ತದೆ, ಕೈ ಹೀಗೆ ಮಾಡ್ತದೆ, ಕೈ ಆಡಿಸ್ತದೆ, ಕಾಲು ಆಡಿಸ್ತದೆ, ಪ್ರಾಣ ಸಂಚಾರದಲ್ಲಿ ಖುಷಿ ಅದಕ್ಕೆ. ಒಬ್ಬ ಜ್ಞಾನಿ ಥಿಂಕಿಂಗ್ ಬೀಯಿಂಗ್, ಫೀಲಿಂಗ್ ಬೀಯಿಂಗ್, ಅವನು ನೋಯಿಂಗ್, ಅರಿವಿನ ರೂಪ, ಅರಿವಿನಲ್ಲಿ ಜೀವನ ಮಾಡ್ತಾನೆ. ಇವನು ಥಿಂಕಿಂಗ್ ಜೀವನ ಮಾಡ್ತಾನೆ, ಮಗು ಫೀಲಿಂಗ್ ಅಲ್ಲಿ ಜೀವನ ಮಾಡ್ತಾನೆ, ಜ್ಞಾನಿ ಅರಿವಿನಲ್ಲಿ ಜೀವನ ಮಾಡ್ತಾನೆ. ಫೀಲಿಂಗ್ ಬೀಯಿಂಗ್, ಥಿಂಕಿಂಗ್ ಬೀಯಿಂಗ್, ಫೀಲಿಂಗ್ ಬೀಯಿಂಗ್ ಟು ನೋಯಿಂಗ್ ಬೀಯಿಂಗ್, ಅರಿವಿನ ಸ್ವರೂಪ. ಅವನು ಮೆದುಳನ್ನು ಉಪಯೋಗ ಮಾಡ್ತಾನೆ, ಅವನು ತಲೆನ ಉಪಯೋಗ ಮಾಡ್ತಾನೆ, ತಲೆ ಕಂಪ್ಯೂಟರ್ ಉಪಯೋಗ ಮಾಡ್ತಾನೆ. ಆದ್ರೆ ತಲೆ ಹರಟೆ ಮಾಡ್ಲಿಕ್ಕಲ್ಲ, ಭೂತಕಾಲ ಭವಿಷ್ಯದ ಕಾಲ ಅಲ್ಲ, ವರ್ತಮಾನದಲ್ಲಿ ನಾನು ಏನ್ ಮಾಡ್ಬೇಕು ಅದನ್ನು ವಿಚಾರ ಮಾಡಿ ಮಾಡ್ಲಿಕ್ಕೆ, ರೀಸನಿಂಗ್, ವರ್ಕ್ ಫ್ರಮ್ ಹೋಮೆ. ಕ್ರಿಯೇಟಿವಿಟಿ ಇದೆ ಅವನಲ್ಲಿ, ವಿಷನ್ ಇದೆ. ನೋಡಿ, ನಾವು ಮನುಷ್ಯ ಸಾಮಾನ್ಯ ಎಲ್ಲ ಜನರು ಏನ್ ಮಾಡ್ತಾರೆ, ಅಯ್ಯೋ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಹೇಳ್ಕೊಳ್ತಾರೆ. ಆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಕ್ರಿಯೇಟ್ ಮಾಡೋದು ವಿಷನ್ ಇದೆಯಲ್ಲ, ಒಂದು ತಲೆಯಲ್ಲಿ ಬರ್ತದೆ. ನಾನು ತಲೆಯಲ್ಲಿ ಮುಂದೆ ಏನ್ ಆಗತ್ತೆ ಅಂತಲ್ಲ, ಮುಂದೆ ಏನ್ ಮಾಡ್ಬೇಕು, ಏನ್ ಸೃಷ್ಟಿ ಮಾಡಬಹುದು ಅಂತ ವಿಷನ್. ಭೂತಕಾಲದಲ್ಲಿ ಏನಾಯ್ತು, ಅದು ಹಾಗಾಯ್ತು ಹೀಗಾಯ್ತು ಅಂತ ದುಃಖ ಪಡ್ತಾರೆ ಜನ. ಇಲ್ಲ, ಭೂತಕಾಲ ಹೀಗಾಯ್ತು, ಅದನ್ನ ಹೀಗೆ ಅಪ್ಲೈ ಮಾಡ್ಬೇಕು ಅಂತ ರೀಸನಿಂಗ್ ಮಾಡೋದು ಶಕ್ತಿ ಬರ್ತದೆ ಅವನಿಗೆ. ಮಿದುಳನ್ನು ಉಪಯೋಗ ಮಾಡ್ತಾನೆ, ಅಲ್ಲಿ ಸಿಕ್ಕಾಕೊಳ್ಳಲ್ಲ ಅವನು. ಕೆಲಸ ಮಾಡ್ತಾರೆ ಹೃದಯದಲ್ಲೇ. ಇದಕ್ಕೆ ನೋಯಿಂಗ್ ಬೀಯಿಂಗ್ ಅಂತ ಹೇಳೋದು ಜ್ಞಾನಿ. ಅವನು ಸದಾಕಾಲ ಆನಂದ ಸ್ವರೂಪಿ. ಅವನ ಎಲ್ಲ ಕೆಲಸಗಳು ಬ್ಲಿಸ್ಫುಲ್ ಆಕ್ಷನ್ಸ್, ಆನಂದದಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಸ್ಥಿತಪ್ರಜ್ಞ ಅಂತ ಹೇಳುದು. ಆಕ್ಷನ್ಸ್ ಆರ್ ಸ್ಪಾಂಟೇನಿಯಸ್. ಅಂದ್ರೆ ಪ್ರತಿಕ್ರಿಯೆ ಅಲ್ಲ, ಏನ್ ಬೇಕೋ ಅದು ಮಾಡ್ತಾನೆ. ಮನಸ್ಸು ಶುದ್ಧ ಆಗ್ಬಿಟ್ಟಿದೆ, ಪ್ಯೂರ್ ಮೈಂಡ್. ಅವನಿಗೆ ಜೀವನ ಅನ್ನೋದು ಲೀಲೆ. ಮಗುವಿಗೆ ಜೀವನ ಆಟ, ಮಕ್ಕಳ ಆಟ. ಇವನಿಗೆ ಜೀವನ ಅಂದ್ರೆ ಲೀಲೆ. ಅಲ್ಲಿ ನಾವು ಮಾಡ್ತಾನ
ಲೀಲೆ ಆಡ್ತಾನೆ. ಇದು ಜ್ಞಾನಿ. ಸೊ ಥಿಂಕಿಂಗ್ ಬೀಯಿಂಗ್, ಫೀಲಿಂಗ್ ಬೀಯಿಂಗ್, ನೋಯಿಂಗ್ ಬೀಯಿಂಗ್, ಇದೇ ಆತ್ಮಜ್ಞಾನ. ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದೆಯಾ? ಒಂದ್ ಪ್ರಶ್ನೆ ಇದೆ ಒಂದು ನಿಮಿಷ. ಹಾ ಹೇಳಿ, ಯಾರು ಕೇಳ್ತಾ ಇರೋದು? ಸರ್. ಅದು ಗುರುಜಿ, ನೀವು ಅದೇ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಸ್ಪಿರಿಚುವಲ್ ಹಾರ್ಟ್ ಇಂದ ಇದ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಕಾನ್ಸ್ಟೆಂಟ್ ನಾನ್ ಯಾರು ಅಂತ ಪ್ರಶ್ನೆ ಮೂಲಕ ಅದು ಇದಾಗ್ತಿಲ್ಲ. ನಾನು ಯಾರು ಪ್ರಶ್ನೆಗೆ ಉತ್ತರ ಇಲ್ಲ. ನಾನ್ ಯಾರು ಅನ್ನೋ ಪ್ರಶ್ನೆಗೆ ನಿಮ್ ಕಂಪ್ಯೂಟರ್ ಏನು ಉತ್ತರ ಕೊಡ್ತದೆ? ಇದು ಬಯೋ ಕಂಪ್ಯೂಟರ್ ಇದು ಅಷ್ಟೇ. ರೈಟ್. ಸಿ ಮೆನಿ ಪೀಪಲ್ ಮೇಕ್ ಎ ಮಿಸ್ಟೇಕ್. ನಾನು ಯಾರು ಪ್ರಶ್ನೆ ಕೇಳಬೇಕು ಅಂತ ಉತ್ತರ ಇಲ್ಲ ಅದಕ್ಕೆ. ಇದು ಬಯೋ ಕಂಪ್ಯೂಟರ್, ಇಸ್ ನಥಿಂಗ್ ಬಟ್ ಬಯಾಲಜಿಕಲ್ ಕಂಪ್ಯೂಟರ್ ಅಷ್ಟೇ. ಇದಕ್ಕೇನು ಡೇಟಾ ಇದ್ರೆ ಫೀಡ್ ಮಾಡ್ತದೆ, ಅದು ಕೊಡ್ತದೆ. ನೀವು ಇಲ್ಲಿ ನಾನು ಯಾರು ಪ್ರಶ್ನೆ ಹೇಳಿ ನಾನು ಬ್ರಹ್ಮ, ನಾನು ಆತ್ಮಜ್ಞಾನಿ ಅಂತೆಲ್ಲ ಹೇಳ್ಬಿಡ್ತದೆ ಅದು. ನಾನು ಯಾರು ಒಂದು ಫೀಲಿಂಗ್ ಇಲ್ಲಿ ಬರ್ತದೆ ಹೃದಯದಲ್ಲಿ. ಐ ಆಮ್ ಎಕ್ಸಿಸ್ಟೆನ್ಸ್, ಅದು ಸೆಂಟರ್. ಅಲ್ಲಿಂದ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಅದು ಯಾವ ತರ? ಅಲ್ಲಿ ನೋಡಿ, ಅಲ್ಲಿಂದ ಕೆಲಸ ಮಾಡೋದ್ರೆ ಏನು? ಇಲ್ಲಿ ಈಗ ನಾನು ಬೇರೆ ನೀವು ಬೇರೆನಾ? ಕೆವಿನ್ ಬೇರೆ ನಾನು ಬೇರೆನಾ? ಇಲ್ಲ, ಇಬ್ರು ಒಂದೇನಾ? ಸೊ ನಾನು ಬೇರೆ ನೀವು ಬೇರೆ ಏನ್ರಿ ಕೆವಿನ್? ಇಲ್ಲ ಗುರುಜಿ. ಇಲ್ಲ, ನಾನು ಬೇರೆ ನೀವು ಬೇರೆ, ಇದು ಹೇಳ್ತದೆ, ಕಂಪ್ಯೂಟರ್ ಹೇಳ್ತದೆ, ಡೇಟಾ. ಹೌದು. ಅಲ್ವಾ? ಬಟ್ ಐ ಆಮ್ನೆಸ್ ನಲ್ಲಿ, ಎಕ್ಸಿಸ್ಟೆನ್ಸ್ ಅಲ್ಲಿ ನಾನು ಮತ್ತು ನೀವು ಒಂದೇ. ಆ ಎಕ್ಸಿಸ್ಟೆನ್ಸ್ ಫೀಲಿಂಗ್ ಇದೆಲ್ಲ, ಫೀಲಿಂಗ್ ಅಲ್ಲಿ ಇದೆ. ಆ ಫೀಲಿಂಗ್ ಅಲ್ಲಿ ನಾನು ನೀವು ಒಂದೇ, ಥಿಂಕಿಂಗ್ ಅಲ್ಲಿ ನಾನು ನೀವು ಬೇರೆ. ಸೊ ಇಲ್ಲಿಂದ ಕೆಲಸ ಮಾಡೋದಂದ್ರೆ ವಿತ್ ಎ ಫೀಲಿಂಗ್ ದಟ್ ಐ ಆಮ್ ಆಲ್, ಎವ್ರಿಥಿಂಗ್ ಇಸ್ ಐ ಆಮ್. ಆ ಐ ಆಮ್ ಅನ್ನೋದಿಲ್ಲ ಗಾಡ್. ಅದೇ ಹಿಂಗ್ ಸಂಸ್ಕೃತದಲ್ಲಿ ಅಹಂ ಅಂತ ಹೇಳ್ತಾರೆ. ಅಹಂ ಶಬ್ದ ಅರ್ಥ ಹೇಳಿದೆ. ಅಹಂ ಅಂದ್ರೆ ಅಕಾರ, ಸಂಸ್ಕೃತ ಮೊದಲನೇ ಅಕ್ಷರ, ಹಕಾರ ಲಾಸ್ಟ್ ಅಕ್ಷರ. ಅಕಾರದಿಂದ ಹಕಾರ ಏನಿದೆಯಲ್ಲ ಅದೆಲ್ಲ ಅಹಂ. ಅಂದ್ರೆ ಎ ಟು ಝಡ್ ಇದೆಯಲ್ಲ ಅಹಂ. ಅಂದ್ರೆ ಇರುವಿಕೆ ಇದೆಯಲ್ಲ, ನಾನು ಇದ್ದೇನೆ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದು ನನ್ನಲ್ಲಿ, ನಿಮ್ಮಲ್ಲಿ, ಒಂದು ಪ್ರಾಣಿಯಲ್ಲಿ, ಕತ್ತೆಯಲ್ಲಿ, ಕುದುರೆಯಲ್ಲಿ, ಇರುವೆಯಲ್ಲಿ ಎಲ್ಲವೂ ಒಂದೇ. ಅದು ಇರುವಿಕೆ, ಅರಿವು, ಫೀಲಿಂಗ್. ಥಿಂಕಿಂಗ್ ಅಲ್ಲೆಲ್ಲ ಬೇರೆ ಬೇರೆ ಆಗ್ಬಿಡ್ತಾರೆ ಮನಸ್ಸಿನಲ್ಲಿ. ಸೊ ಆ ಅರಿವಿನಲ್ಲಿ ಜೀವನ ಮಾಡೋದ್ ಕಲ್ತಾಗ ಲೈಫ್ ಈಸ್ ಎ ಪ್ಲೇ, ಲೈಫ್ ಈಸ್ ಎ ಲವ್. ಥಿಂಕಿಂಗ್ ಅಲ್ಲಿ ಜೀವನ ಮಾಡಿದ್ರೆ ಲೈಫ್ ಈಸ್ ಎ ಸಪರೇಷನ್. ಅರ್ಥ ಆಯ್ತು ಗುರುಜಿ. ಅರ್ಥ ಆಯ್ತು. ಇನ್ಯಾರು ಪ್ರಶ್ನೆ ಇದೆಯಾ? ಗುರುಜಿ, ಗುರುಜಿ, ಮಗು ಭಾವನೆಯಲ್ಲಿ ಬದುಕತ್ತೆ ಅಂತ ಹೇಳಿದ್ರಿ. ಮಗು ಭಾವನೆಯಲ್ಲಿ ಬದುಕತ್ತೆ, ಜ್ಞಾನಿ ಲೀಲೆಯಾಗಿ ಬದುಕ್ತಾನೆ ಅಲ್ವಾ ಗುರುಜಿ? ಜ್ಞಾನಿಗೆ ಇದು ಎಲ್ಲಾ ಲೀಲೆ ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಮಗುವಿನ ಒಂದು ಚೈತನ್ಯದಲ್ಲಿ ಇರ್ತಕ್ಕಂಥ ಆನಂದ, ಜ್ಞಾನಿಲಿರ್ತಕ್ಕಂಥ ಆನಂದಕ್ಕೂ ವ್ಯತ್ಯಾಸ ಇದೆಯಾ? ಇಲ್ಲ ಇಲ್ಲ, ಎರಡು ಬಂದೆ. ಜ್ಞಾನಿ ಕೂಡ ಬೆಳೆದ ಮಗು ಅಷ್ಟೇ. ಸರಿ ಗುರುಜಿ. ಡಾಕ್ಟರ್ ಮೀನಾಕ್ಷಿ ಅವರು, ನೀವು ಎಲ್ಲ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾನೆ? ಮೀನಾಕ್ಷಿ ಅವರೇ? ಬಂದೆ ಪ್ರಭುಜಿ. ನೀವು ಮಕ್ಕಳಿಗೆಲ್ಲ ಮಿದುಳಿನ ಬೆಳವಣಿಗೆ ಆಗಿದ್ರೆ ಟ್ರೀಟ್ಮೆಂಟ್ ಮಾಡ್ತೀರಾ. ಅವರು ದೇಹ ಬೆಳೆದಿರ್ತದೆ, ಮನಸ್ಸು ಬೆಳೆದಿರಲ್ಲ. ಜ್ಞಾನಿ ಕೂಡ ಅಷ್ಟೇ. ನಿಜ ಪ್ರಭುಜಿ, ಅವ್ರು ನೋಡಿದ್ರೆ ಎಷ್ಟು ಬ್ಲಿಸ್ಫುಲ್ ಆಗಿರ್ತಾರ ಗೊತ್ತಾ? ಸೊ ಜ್ಞಾನಿ ಕೂಡ ಬೆಳೆದಿರೋ ಮಗು ಅಷ್ಟೇ. ಅದು ಒಂದೇ ಈ ಡಿವೈನ್ ಚಿಲ್ಡ್ರನ್ ಏನಾಗುತ್ತೆ, ಅವ್ರಿಗೆ ಮಿದುಳು ಬೆಳೆಯಲ್ಲ, ಹಾಗಾದ್ರೆ ಅವ್ರಿಗೆ ಲೈಫ್ ಒಟ್ಟಿಗೆ ಆಕ್ಷನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಜ್ಞಾನಿ ಕೂಡ ಒಂದು ಬೆಳೆದಿರೋ ಮಗು ಅಷ್ಟೇ. ಅವ್ನು ಲೈಫಲ್ಲಿ ಆಕ್ಷನ್ ಮಾಡ್ತಾನೆ, ಮಗುವಿನ ಹಾಗೂ ಇರ್ತಾನೆ. ವೆರಿ ಗುಡ್ ಎಕ್ಸಾಂಪಲ್ ಪ್ರಭುಜಿ. ಸರಿನಾ? ತುಂಬಾ ಕ್ಲಾರಿಟಿ ಸಿಕ್ತು ಗುರುಜಿ, ತುಂಬಾ ಕ್ಲಾರಿಟಿ ಸಿಕ್ತು ಗುರುಜಿ. ಥ್ಯಾಂಕ್ ಯು. ಓಕೆ. ಜ್ಞಾನಿಗೆ ಅರಿವು ಇರ್ತದೆ, ಅರಿವಿನ ರೂಪದಲ್ಲಿರ್ತಾನೆ, ಭಾವನೆಗಳು ಜೀವನ ಮಾಡ್ತಾನೆ, ಆದ್ರೆ ಪ್ರಪಂಚದೊಟ್ಟಿಗೆ ವ್ಯವಹಾರ ಮಾಡ್ತಾನೆ. ಮಗುವಿಗೆ ಪ್ರಪಂಚದೊಟ್ಟಿಗೆ ವ್ಯವಹಾರ ಮಾಡಕ್ಕಾಗಲ್ಲ. ಜ್ಞಾನಿಗೂ ಆನಂದ ಇರ್ತದೆ, ಮಗುವಿಗೆ ಆನಂದ ಇರ್ತದೆ, ಎರಡು ಸೇರಿ. ಹೌದು. ಪ್ರಶ್ನೆ ಇದೆ? ಅರ್ಜುನ್, ಏನಾದ್ರು ಪ್ರಶ್ನೆ ಇದೆಯಪ್ಪ?
ಇಲ್ಲ ಪ್ರಭುಜಿ, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮುಂದಕ್ಕೆ ಹೋಗೋಣ. ಈಗ ಧ್ಯಾನ ಮಾಡೋಣ.